ನನ್ನ ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿಯಾಗಿ ಬಿಜೆಪಿಯ ಬೆಳವಣಿಗೆಯೊಂದನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರರಿಗೆ ದೆಹಲಿಯಿಂದ ಸುದ್ದಿ ಬಂದಿದೆ, ದೆಹಲಿಯಿಂದ ಸೂಚನೆ ಬಂದಿದೆ, ನಿಮ್ಮ ಟೀಮ್ ರೀಶಫಲ್ ಆಗಬೇಕು ಅಂತ. ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳ ಮರುನೇಮಕ ಆಗಬೇಕು. ಅಂದರೆ ಜಾತಿವಾರು, ಪ್ರಾಂತ್ಯವಾರು, ಸಂಘಟನೆಯಲ್ಲಿ ಆಸಕ್ತಿಯಿಂದ ಸಮಯ ಕೊಡಬಲ್ಲಂಥವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಪುನರ್ರಚನೆ ಆಗಬೇಕು ತಂಡ ಅನ್ನುವ ಸೂಚನೆ ಬಂದಿದೆ. ಅದಕ್ಕೆ ವಿಜೇಂದ್ರ ಒಪ್ಕೊಳ್ಳದೇ ಇರೋ ಸಾಧ್ಯತೆ ಇಲ್ಲ, ಒಪ್ಕೊಂಡಿದ್ದಾರೆ. ಈಗ ಬರ್ತಾ ಇರುವ ಸುದ್ದಿ, ಈಗ ನಾವು ಕೊಡ್ತಾ ಇರುವ ಸುದ್ದಿ ಎಕ್ಸ್ಕ್ಲೂಸಿವ್ ಸುದ್ದಿ, ಕೋರ್ ಕಮಿಟಿಗೆ ಸಂಬಂಧಿಸಿದಂತೆ, ರಾಜ್ಯ ಬಿಜೆಪಿಗೆ ಸಂಬಂಧಿಸಿದ್ದೇ ಅತಿ ದೊಡ್ಡ ಸುದ್ದಿ. ಮತ್ತೊಂದು ಸಂಚಲನಕಾರಿ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪಾರ್ಟಿ ರೌಂಡ್ಸ್ ಪದಾಧಿಕಾರಿಗಳ ರೀಶಫಲಿಂಗ್ಗೆ ಸೂಚನೆ ಬಂದಿದೆ. ಬಿಜೆಪಿಗೆ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಬದಲಾಗ್ತಾರೆ. ಹೈಕಮಾಂಡ್ ಕೋರ್ ಕಮಿಟಿಯನ್ನು ಪುನರ್ರಚಿಸುವ ಚರ್ಚೆಯನ್ನು ಮಾಡ್ತಾ ಇದೆ. ರಾಜ್ಯ ಬಿಜೆಪಿಗೆ ಹೊಸ ಕೋರ್ ಕಮಿಟಿ ಬರಲಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯಾದ ನಂತರವೂ ಕೋರ್ ಕಮಿಟಿ ಅದೇ ಮುಂದುವರೆದಿತ್ತು. ಈಗ ಹೊಸ ಕೋರ್ ಕಮಿಟಿ ರಚಿಸಲಾಗುತ್ತೆ. ಸಂಪೂರ್ಣವಾಗಿ ಹೈಕಮಾಂಡ್ ಮುಂದಾಳತ್ವದಲ್ಲೇ ಇದರ ರಚನೆಯಾಗುತ್ತೆ. ಹಾಲಿ ಕೋರ್ ಕಮಿಟಿಯಲ್ಲಿರುವವರ ಪೈಕಿ ಹಲವರನ್ನ ಕೈ ಬಿಡ್ತಾರೆ, ಒಂದಷ್ಟು ಹೊಸ ಮುಖಗಳನ್ನು ತರ್ತಾರೆ. ಬಿಜೆಪಿಯೊಳಗೆ ಭುಗಿಲೆದ್ದಿರುವ ಭಿನ್ನಮತೀಯ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಮತ್ತೊಂದು ಮಾರ್ಗವನ್ನು ಹೈಕಮಾಂಡ್ ಕಂಡುಕೊಂಡಿದೆ. ಕೋರ್ ಕಮಿಟಿ ಪುನರ್ರಚನೆಯಾದಾಗ ರೆಬೆಲ್ಸ್ ಬಣ ಅರ್ಥಾತ್ ಯತ್ನಾಳ್ ಬಣದ ಸದಸ್ಯರಿಗೂ ಅವಕಾಶ ಸಿಗುತ್ತಾ ಅನ್ನೋದು ಕುತೂಹಲ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಮಹಾ ಎಕ್ಸ್ಕ್ಲೂಸಿವ್ನಲ್ಲಿ ಕೇವಲ ಕೋರ್ ಕಮಿಟಿ ಬದಲಾವಣೆಯಾಗತ್ತೆ ಅನ್ನುವುದು ಮಾತ್ರ ದೊಡ್ಡ ಸುದ್ದಿ ಅಲ್ಲ. ಯಾರ್ಯಾರು ಬರುವ ಸಾಧ್ಯತೆ ಇದೆ ಕೋರ್ ಕಮಿಟಿ? ಹೊಸ ಕೋರ್ ಕಮಿಟಿಯ ಸ್ವರೂಪ ಹೇಗಿರಲಿದೆ ಅದರ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಕೋರ್ ಕಮಿಟಿಯ ಒಟ್ಟಾರೆ ಸದಸ್ಯರ ಸಂಖ್ಯೆ ಹೆಚ್ಚಾಗಬಹುದು. ಸುನೀಲ್ ಕುಮಾರ್, ರವಿಕುಮಾರ್, ವಿ ಸೋಮಣ್ಣನವರಿಗೆ ಅವಕಾಶ ಸಿಗಬಹುದು.
ಶ್ರೀರಾಮುಲು, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ ಅವರು ಮುಂದುವರಿಯುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಇದೆ. ಶ್ರೀರಾಮುಲು, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ ಹಾಲಿ ಕೋರ್ ಕಮಿಟಿಯ ಸದಸ್ಯರು ಮುಂದುವರಿಯುವ ಸಾಧ್ಯತೆ ಇದೆ. ಎಲ್ಲ ಮಾಜಿ ಸಿಎಂಗಳು ಕೋರ್ ಕಮಿಟಿಯ ಭಾಗವಾಗಿರುವ ಸಾಧ್ಯತೆ ಇದೆ. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಡಿ.ವಿ. ಸದಾನಂದಗೌಡ, ಶೆಟ್ಟರ್ ಎಲ್ಲರೂ ಕಮಿಟಿಯಲ್ಲಿರ್ತಾರಂತೆ. ಸ್ಪಷ್ಟತೆ ಸಿಗದೇ ಇರೋದು ರೆಬೆಲ್ಸ್ ಬಣದವರಿಗೂ ಇದರಲ್ಲಿ ಅವಕಾಶ ಕೊಡ್ತಾರ? ಬಸನಗೌಡ, ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಅರವಿಂದ್ ಲಿಂಬಾವಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅನೇಕರಿದ್ದಾರೆ. ಅವರ ಪೈಕಿ ಯಾರಿಗಾದರೂ ಕೋರ್ ಕಮಿಟಿಯಲ್ಲಿ ಅವಕಾಶ ಸಿಗುತ್ತಾ? ಅದೊಂದು ಪ್ರಶ್ನೆ ಇದೆ. ಆ ಪ್ರಸ್ತಾಪ ಏನಾದರೂ ಬಂದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರತಿಕ್ರಿಯೆ ಹೇಗಿರಬಹುದು, ಏನಿರಬಹುದು? ನಿಮ್ಮ ನಿರ್ಧಾರವನ್ನು ನಾನು ವಿರೋಧಿಸೋದಕ್ಕೆ ಹೋಗೋದಿಲ್ಲ ಅಂತಾರ, ಅಥವಾ ಅವರನ್ನು ತೆಗೆದುಕೊಳ್ಳಕೂಡದು ಕೋರ್ ಕಮಿಟಿಯೊಳಗೆ ಅಂತಾರ? ಅದು ಕುತೂಹಲ. ಸದ್ಯದ ಕೋರ್ ಕಮಿಟಿ ಹೆಚ್ಚು ಕಡಿಮೆ ಡಿಫಂಕ್ಟ್ ಆದಂಗಾಗಿದೆ. ಅದು ಯಡಿಯೂರಪ್ಪನವರಿದ್ದಾರೆ, ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಆರ್ ಅಶೋಕ್, ಶ್ರೀರಾಮುಲು, ನಿರ್ಮಲ್ ಕುಮಾರ್ ಸುರಾಣ, ಗೋವಿಂದ ಕಾರಜೋಳ. ಇಷ್ಟು ಜನರ ಕೋರ್ ಕಮಿಟಿ ಸದ್ಯಕ್ಕಿದೆ. ಬದಲಾವಣೆಯಾದ ನಂತರ ಯಡಿಯೂರಪ್ಪ, ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ, ಜಗದೀಶ್ ಶೆಟ್ಟರ್, ಡಾಕ್ಟರ್ ಅಶ್ವಥ್ ನಾರಾಯಣ, ಆರ್ ಅಶೋಕ್, ಶ್ರೀರಾಮುಲು, ನಿರ್ಮಲ್ ಕುಮಾರ್ ಸುರಾಣ, ಗೋವಿಂದ ಕಾರಜೋಳ, ಸುನೀಲ್ ಕುಮಾರ್, ಶೋಭಾ ಕರಂದ್ಲಾಜೆ, ರವಿಕುಮಾರ್, ವಿ ಸೋಮಣ್ಣನವರಿರಬಹುದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಂದಿರುವ ಮಾಹಿತಿಯ ಪ್ರಕಾರ ಪುನರ್ರಚನೆಯಾಗಲಿರುವ ಕೋರ್ ಕಮಿಟಿಯಲ್ಲಿ ಇವರೆಲ್ಲ ಇರ್ತಾರಂತೆ. ಮತ್ತೊಮ್ಮೆ ನನ್ನ ಕೊಲಿಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೆನ್ನೆ ಕೊಟ್ಟಂಥ ಎಕ್ಸ್ಕ್ಲೂಸಿವ್ ಮತ್ತು ಇವತ್ತು ಕೊಟ್ಟಂಥ ಈ ಸುದ್ದಿ ಎರಡೂ ಕೂಡ ಸತ್ಯ. ಆದರೆ ಕಾರಣಾಂತರಗಳಿಂದ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದ ಹೈಕಮಾಂಡು ಈಗ ಸೀರಿಯಸ್ ಆಗಿದೆ ಅನ್ನಬಹುದು. ಅದೇ ನಿಶ್ಚಿತವಾಗಿ ಸ್ವಲ್ಪ ಸೀರಿಯಸ್ ಆಗಿದೆ. ಅಂದರೆ ಎಕ್ದಮ್ ಏನೋ ಫೇಸ್ ಲಿಫ್ಟ್ ಕೊಡಬೇಕು ಅಂತಕ್ಕಂಥದ್ದಲ್ಲ, ಬಟ್ ಕೆಲ ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಲ್ಲೂ ಕೂಡ ಇದೆ. ರಾಜ್ಯ ಬಿಜೆಪಿಯ ಒಳಜಗಳವನ್ನು ಬಗೆಹರಿಸುವ ಅಥವಾ ಉಲ್ಬಣಗೊಳಿಸುವ ಶಕ್ತಿ ಇರೋದು ಈ ಕೋರ್ ಕಮಿಟಿಗೆ ಮಾತ್ರ. ಈ ಕೋರ್ ಕಮಿಟಿ ರಚನೆ ಹೇಗಾಗತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನಾವು ಹೆಸರುಗಳನ್ನು ತೆಗೆದುಕೊಂಡ್ರೆ ನೋಡಿ, ಈಗ ಯಡಿಯೂರಪ್ಪನವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದರಲ್ಲಿದ್ದಾರೆ, ಇಲೆಕ್ಷನ್ ಕಮಿಟಿಯಲ್ಲಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದ್ದಾರೆ. ಆ ಕಾರಣದಿಂದ ಎಕ್ಸ್ ಆಫಿಷಿಯೋ ಅಂತಾರಲ್ಲ, ಆ ರೀತಿ ಎಕ್ಸ್ ಆಫಿಷಿಯೋ ಇಲ್ಲಿ ಮೆಂಬರ್ ಇರ್ತಾರೆ. ಸದಾನಂದ ಗೌಡ್ರನ್ನ ಈ ಸಲ ಇಟ್ಕೊಳ್ತಾರೋ ಇಲ್ವೋ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಯಾಕಂದರೆ ಟಿಕೆಟ್ ಕೊಡದ ನಂತರ ಈಗ ಸದಾನಂದ ಗೌಡರು ಹಾಗೆ ರಾಜ್ಯ ಅಧ್ಯಕ್ಷರೆಲ್ಲರೂ ಕೂಡ ಕೋರ್ ಕಮಿಟಿಯ ಮೆಂಬರ್ ಆಗಿರಬೇಕು ಅಂತಕ್ಕಂಥ ನಿಯಮ ಇತ್ತು. ಬಟ್ ಕೇಂದ್ರದಲ್ಲೇ ನಿತಿನ್ ಗಡ್ಕರಿ ಅವರನ್ನು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇಟ್ಕೊಳ್ಳಿಲ್ಲ. ಕರೆಕ್ಟ್. ಇಲ್ಲಿ ಸದಾನಂದ ಗೌಡ್ರನ್ನ ಇಟ್ಕೊಳ್ತಾರ? ಕ್ವಶನ್ ಮಾರ್ಕ್. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಸಂಸದರಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಹೆಸರನ್ನು ಇಂಟ್ರೆಸ್ಟಿಂಗ್ಲಿ ಅಜಿತ್ ಅನೇಕರಿಗೆ ಯಾವಾಗ ವಿಜಯೇಂದ್ರ ಇಲ್ಲಿ ರಾಜ್ಯಾಧ್ಯಕ್ಷರಾದರೂ ಅವರೊಂದು ಕೋರ್ ಕಮಿಟಿಯ ಪ್ರಪೋಸಲನ್ನು ಆಗ ದಿಲ್ಲಿಗೆ ಕಳಿಸಿದ್ರು ಲೋಕಸಭಾ ಚುನಾವಣೆಗೆ ಮುಂಚೆ. ಓಕೆ ಓಕೆ. ಆ ಚುನಾವಣೆ ಮುಂಚೆ ಆದ್ಮೇಲೆ ಲೋಕಸಭಾ ಚುನಾವಣೆ ಅವ್ರ ಟಿಕೆಟ್ ತಪ್ಪಿದ ನಂತರ ಒಂದ್ಸಲ ಚರ್ಚೆ ಆದಾಗ ನಳಿನ್ ಕುಮಾರ್ ಕಟೀಲ್ ಹೆಸರನ್ನು ಅವರು ಕೋರ್ ಕಮಿಟಿಯಿಂದ ತೆಗಿಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಇಲ್ಲಿ ಕೊಟ್ಟಿದ್ರು.
ಓಕೆ. ಸೊ ಈ ಬಾರಿ ನಳಿನ್ ಕುಮಾರ್ ಕಟ್ಲೆ ಹೆಸರು ಇರುತ್ತಾ ಇಲ್ವಾ ಅನ್ನೋದು. ನಿನ್ನೆ ಬಿ ಎಲ್ ಸಂತೋಷ್ ಬಂದಿದ್ರು. ಬಿ ಎಲ್ ಸಂತೋಷ್ ಅವರ ಆಪ್ತ ಅಂತಕ್ಕಂಥ 2 ಹೆಸರುಗಳನ್ನು ನೀವು ತೆಗೆದುಕೊಳ್ಳೋದಾದ್ರೆ, ಒಂದು ನಳಿನ್ ಕುಮಾರ್ ಕಟ್ಲು, ಇನ್ನೊಂದು ನಿರ್ಮಲ್ ಕುಮಾರ್ ಸುರಾನಾ. ಎಸ್, ನಿರ್ಮಲ್ ಕುಮಾರ್ ಸುರಾನಾ ಇರ್ತಾರಾ ಅಥವಾ ನಳಿನ್ ಕುಮಾರ್ ಕಟೀಲು ಇರ್ತಾರಾ ಇಲ್ವಾ ಅನ್ನೋದು ಬಿ ಎಲ್ ಸಂತೋಷ್ ಎಷ್ಟು ಪಟ್ಟು ಹಿಡಿತಾರೆ ಅಂತಕ್ಕಂಥದ್ರ ಮೇಲೆ ಅವಲಂಬಿತ ಆಗಿದೆ. ಸಿ ಟಿ ರವಿ ವಿಧಾನ ಪರಿಷತ್ ಸದಸ್ಯ, ಜಗದೀಶ್ ಶೆಟ್ಟರ್ ಕೋರ್ ಕಮಿಟಿಯಲ್ಲಿ ಹಿಂದೆ ಇದ್ದರು. ನೀವು ಪಾರ್ಟಿಯಿಂದ ಹೊರಗೆ ಬಿದ್ದ ಮೇಲೆ ಆಟೋಮೆಟಿಕ್ಲಿ ಯು ವಿಲ್ ಬಿ ಔಟ್ ಆಫ್ ಕೋರ್ ಕಮಿಟಿ. ಕರೆಕ್ಟ್. ಹಾಗಾಗಿ ಅವ್ರಿಗೆ ಇಲೆಕ್ಷನ್ ಕಮಿಟಿ ಮೀಟಿಂಗಿಗೂ 2024 ಸಂದರ್ಭದಲ್ಲಿ ಕರೆದಿರಲಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ಈಗ ಕಮಿಟಿಯಲ್ಲಿ ಅವ್ರದ್ದು ಹೆಸರೇ ಇಲ್ಲ. ಡಾಕ್ಟರ್ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಮುಂದುವರಿಬಹುದಾಗಿದ್ದ ಹೆಸರುಗಳು. ಶ್ರೀರಾಮುಲು ಈಗ ನಾಯಕ ಸಮುದಾಯದ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ನಾಯಕ. ನಾಳೆ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ಒತ್ತಡ ಏನಾದರೂ ಯತ್ನಾಳ್ ಟೀಮ್ನಿಂದ ಬಂದರೆ, ಯಾಕಂದರೆ ರಮೇಶ್ ಜಾರಕಿಹೊಳಿ ಒಂದು ಕೀ ಪ್ಲೇಯರ್ ಆಗಿ ಹೊರಹೊಮ್ತಾ ಇದ್ದಾರೆ. ನಾಳೆ ಒಂದು ವೇಳೆ ಕಾಂಗ್ರೆಸ್ನ ಒಳ ಜಗಳದ ಲಾಭ ಪಡೆಯುವುದಕ್ಕೋಸ್ಕರ ರಮೇಶ್ ಜಾರಕಿಹೊಳಿಗೆ ಇಲ್ಲೇನಾದರೂ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಬಂದಾಗ ರಾಮುಲು ಅವ್ರನ್ನ ಇಟ್ಕೊಳ್ತಾರ. ಗೋವಿಂದ್ ಕಾರಜೋಳ್ ಯಾಕಂದರೆ ಕೋರ್ ಕಮಿಟಿಯಲ್ಲೂ ಕೂಡ ಎಲ್ಲ ಸಮುದಾಯಗಳಿಗೆ ಒಂದು ರೀತಿಯ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವ ಕಾರಣಕ್ಕೆ ಗೋವಿಂದ್ ಕಾರಜೋಳ್. ಈಗ ಹೊಸ ಹೆಸರುಗಳು ಇದು ನೋಡಿ, ಕಳೆದ ಬಾರಿ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಓಕೆ, ಯಡಿಯೂರಪ್ಪನವ್ರು ರಾಜ್ಯ ಅಧ್ಯಕ್ಷರಾದಾಗ ಕೋರ್ ಕಮಿಟಿ ಏನು ಮಾಡಬೇಕು ಅಂತ ಯಡಿಯೂರಪ್ಪನವ್ರು ಒಂದು ಪಟ್ಟಿ ಕೊಟ್ಟರು. ಅಲ್ಲಿ ಅನಂತಕುಮಾರ್, ಪ್ರಹ್ಲಾದ್ ಜೋಶಿ, ಬಿ ಎಲ್ ಸಂತೋಷ್ ಸೇರಿದಂತೆ ಯಡಿಯೂರಪ್ಪನವರ ವಿರೋಧಿ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತು, ನೀವು ಶೋಭಾ ಕರಂದ್ಲಾಜೆ ಅವರನ್ನು ತೆಗೆದುಕೊಳ್ಬೇಡಿ ಅಂತ. ಆಗ ಯಡಿಯೂರಪ್ಪನವ್ರು ಬೇರೆ ಹೆಸರು ಕೊಟ್ಟರು, ಸಿ ಎಂ ಉದಾಸಿ. ಅವ್ರು ಆಮೇಲೆ ತೀರ್ಕೊಂಡ್ರು. ಎಸ್, ಅವರು ಕೋರ್ ಕಮಿಟಿ ಒಳಗಡೆ ಬಂದರು. ಈಗ ಶೋಭಾ ಕರಂದ್ಲಾಜೆ ಅವರನ್ನು ಕೋರ್ ಕಮಿಟಿಗೆ ತಗೋಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ನಿಮಗೆ ಹೇಳ್ತೀನಿ, 23ರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಈ ಒಂದು ನಿರ್ವಹಣಾ ಸಮಿತಿ ಅಧ್ಯಕ್ಷರನ್ನಾಗ ಮಾಡಿದಾಗಲೇ ಒಂದು ರೀತಿಯಾಗಿರ್ತಕ್ಕಂಥ ಒಳಜಗಳಗಳು ಜಾಸ್ತಿ ಶುರುವಾಗಿದ್ವು. ರವಿಕುಮಾರ್ ಬಹುತೇಕ ಈ ಬಾರಿ ನಾವು ನಿನ್ನೆ ಕೂಡ ಮಾತನಾಡದಂತೆ MLC ಇದ್ದಾರೆ, ಅವರು ವಿರೋಧ ಪಕ್ಷದ ನಾಯಕ ಸ್ಥಾನ ತಪ್ಪಿತು, ಅವರು ಸಚೇತಕ ಸ್ಥಾನಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ರು. ಮೇ ಬಿ ಆರ್ಗನೈಸೇಷನಲ್ಲಿ ಎಲ್ಲರಿಗೂ ಚಿರಪರಿಚಿತರು, ABVP ಕಾರಣದಿಂದ ಇಡೀ ಕರ್ನಾಟಕದಲ್ಲಿ ಅವ್ರಿಗೊಂದು ಹೆಸರಿದೆ ಅನ್ನುವ ಕಾರಣ ಓಡಾಡ್ತಾರೆ. ಈಗಲೂ ರಾಜ್ಯ ತುಂಬ ಓಡಾಡ್ತಾರೆ. ಕೋಲಿ ಕಬ್ಬಲಗ ಸಮುದಾಯದ ನಾಯಕ, ಅವಿವಾಹಿತ, ಹೀಗಾಗಿ ಓಡಾಡಲಿಕ್ಕೆ ಅವ್ರ ಹತ್ರ ಬೇಕಾದಷ್ಟು ಟೈಮ್ ಇದೆ. ರವಿಕುಮಾರ್ ಫುಲ್ ಟೈಮ್ ವರ್ಕರ್ ಇದ್ದರು. ಆ ಕಾರಣದಿಂದ ಅವರನ್ನು ಕರ್ಕೊಂಡು ಬಂದರೆ ಜನರಲ್ ಸೆಕ್ರೆಟರಿಯಾಗಿ ಮೇ ಬಿ ಹಿ ವಿಲ್ ಬಿ ಇನ್ ಆ್ಯಸ್ ಎ ಕೋರ್ ಕಮಿಟಿ ಮೆಂಬರ್. ಸುನೀಲ್ ಕುಮಾರ್ ಈಡಿಗ ಸಮುದಾಯದಿಂದ ಯಾರಿಲ್ಲ. ಸುನೀಲ್ ಕುಮಾರ್ ಹೆಸರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೂ ಕೇಳಿ ಬಂದಿತ್ತು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೇಳಿ ಬಂದಿತ್ತು. ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದವರು, ಆ ಕಾರಣದಿಂದ ಅವರ ಹೆಸರು ಕೂಡ ಪರಿಗಣನೆಗೆ ಬರ್ಬೋದು. ವಿ ಸೋಮಣ್ಣ ಆಗೇನ್ ಪ್ರಾಯಶಃ ಇಡೀ ಒಂದು ಚಾಮರಾಜನಗರ ಮತ್ತು ವರುಣಾ ಕ್ಷೇತ್ರದಲ್ಲಿ ಸೋತ ಮೇಲೆ ಇನ್ನೇನು ಸೋಮಣ್ಣ ಅವ್ರ ಕರಿಯರೇ ಮುಗಿದೋಯ್ತು ಅಂದಾಗ ತುಮಕೂರಿನಲ್ಲಿ ಹೋಗಿ ಗೆದ್ದು ಕೇಂದ್ರ ಸಚಿವರಾದರು. ಹೈಕಮಾಂಡ್ ಕೂಡ ಒಂದು ವೇಳೆ ವಿಜೇಂದ್ರರಿಗೆ ಕೌಂಟರ್ ಬ್ಯಾಲೆನ್ಸ್ ಲಿಂಗಾಯತ ನಾಯಕರು ಒಳಗಿರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಲ್ಲಿ ವಿ ಸೋಮಣ್ಣ ಹೆಸರು ಬರಬಹುದು. ಆದರೆ ನನಗನ್ಸುತ್ತೆ ಅಜಿತ್, ಈ ಹೆಸರುಗಳು ಓಕೆ. ಭಾಳ ಕುತೂಹಲ ಇರ್ತಕ್ಕಂಥದ್ದು ವಾಟ್ ಹೈಕಮಾಂಡ್ ವಿಲ್ ಡೂ ವಿತ್ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ವೇಳೆ ಕೋರ್ ಕಮಿಟಿ ಯತ್ನಾಳ್ರನ್ನ ಬಿಟ್ಟು ರಚನೆ ಆದರೆ ಈ ಒಳಜಗಳ ಮುಗಿಯತಕ್ಕಂಥ ಪ್ರಶ್ನೆನೇ ಬರಲ್ಲ. ಆಗ ಯತ್ನಾಳ್ರನ್ನ ಇಲ್ಲ, ಹೈಕಮಾಂಡ್ ಯತ್ನಾಳ್ರನ್ನ ಹೊರಗಿಟ್ಟೆ ನಾವು ಪಾರ್ಟಿ ನಡೆಸ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಂತಾಗತ್ತೆ. ಆಗ ಯತ್ನಾಳ್ ಏನು ಮಾಡ್ತಾರೆ? ಅಥವಾ ಯತ್ನಾಳ್ ಟೀಮ್ನಿಂದ ಕೂಡ, ಈಗ ಲಿಂಬಾವಳಿ ಹಿಂದೆ ಕೋರ್ ಕಮಿಟಿಯಲ್ಲಿ ಇದ್ದರು ಒಂದು ಸಂದರ್ಭದಲ್ಲಿ, ಅವರನ್ನು ರಮೇಶ್ ಜಾರಕಿಹೊಳಿ ಅವರನ್ನು, ಈ 2 ಹೆಸರುಗಳು ಪ್ರಮುಖವಾಗಿ ಕಾಣ್ತವೆ. ಆದರೆ ತಗೋಬೇಕಾ ಬೇಡವಾ, ಏನು ಮಾಡಬೇಕು ಅಂತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನಿಸುತ್ತೆ. ಈ ಕೋರ್ ಕಮಿಟಿಯ ಪಟ್ಟಿ ನನಗನ್ನಿಸುವ ಮಟ್ಟಿಗೆ ಇದು ವಿಜೇಂದ್ರರಿಗೆ ಕೊಟ್ಟು ನೀವು ಮಾಡಿಕೊಳ್ಳಿ ಅಂತ ಕೊಡೋಲ್ಲ. ಯಾವತ್ತೂ ಆ ರೀತಿ ಹೈಕಮಾಂಡ್ಗಳು ಕೊಡೋಲ್ಲ. ಹೈಕಮಾಂಡ್ಗಳೇ 2 ಬಣಗಳನ್ನು 3 ಬಣಗಳನ್ನು ತಟಸ್ಥವನ್ನು ಕೂಡ ಕರೆದು ಯಾರನ್ನು ತಗೋಬೇಕು. RSSನ ಪಾತ್ರ ಇದರಲ್ಲಿ ಭಾಳ ದೊಡ್ಡದಿರುತ್ತೆ. ಯಾಕಂದರೆ ಕೋರ್ ಕಮಿಟಿ ವಿಲ್ ಲಿಟ್ರಲಿ ಡಿಸೈಡ್ ಫ್ಯೂಚರ್ ಆಫ್ ಕರ್ನಾಟಕ BJP. ಆ ದೃಷ್ಟಿಯಿಂದ ಯಾರನ್ನು ತೆಗೆದುಕೊಳ್ತಾರೆ ನೋಡಬೇಕು. ಆದರೆ ಬಂದಿರತಕ್ಕಂಥ ಖಚಿತ ಮಾಹಿತಿಗಳ ಪ್ರಕಾರ ಅಜಿತ್, ಪದಾಧಿಕಾರಿಗಳ ಆಯ್ಕೆಯ ಜೊತೆಗೆ ದಿಲ್ಲಿಯಿಂದಲೇ ಕೋರ್ ಕಮಿಟಿ ಕೂಡ ಬಿಡುಗಡೆಗೊಳಿಸಲಾಗುತ್ತೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.